ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಕೂಡ ಒಂದು ವಿಷಯದೊಂದಿಗೆ ಬಂದಿದ್ದೇನೆ. ಅದರ ಬಗ್ಗೆ ಮಾತನಾಡೋಣ ಬನ್ನಿ ಫ್ರೆಂಡ್ಸ್. ಏನಪ್ಪ ವಿಷಯ ಅಂದರೆ 40 ವರ್ಷದ ನಂತರ ಜೀವನದಲ್ಲಿ ಮಾಡಲೇಬೇಕಾದ 7 ಬದಲಾವಣೆಗಳು. ಇದ್ರ ಬಗ್ಗೆ ಇವತ್ತು ಮಾತನಾಡೋಣ. 40 ವರ್ಷ ಎಂಬುದು ಕೇವಲ ಒಂದು ವಯಸ್ಸಲ್ಲ ಅಲ್ವಾ, ಅದು ಒಂದು ಸಂಖ್ಯೆ ಅಷ್ಟೇ. ಅದು ಜೀವನದ ಒಂದು ಹೊಸ ಅಧ್ಯಾಯ ಅಂತ ಕೂಡ ಹೇಳ್ಬೋದು. 40 ವರ್ಷ ಆದಮೇಲೆ ಒಂದು ಹೊಸ ಅಧ್ಯಾಯ ಆಗುತ್ತೆ. 20ರ ವಯಸ್ಸಿನಲ್ಲಿ ನಾವೇನು ಮಾಡ್ತೀವಿ, ನಾವು ಕನಸುಗಳ ಹಿಂದೆ ಓಡ್ತಾ ಇರ್ತೀವಿ. 30 ವರ್ಷ ಆಯಿತು ಅಂದಷ್ಟೇ ನಮಗೆ ತುಂಬ ಜವಾಬ್ದಾರಿಗಳು ಬರ್ತವೆ. ಆ ಜವಾಬ್ದಾರಿಗಳ ಹಿಂದೆ ಓಡ್ತೀವಿ. ಆದರೆ 40ರ ನಂತರ ನಾವು ಜೀವನದ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸ್ತೀವಿ. ಅವಾಗಲೇ ನಮಗೆ ಬೇಕಾಗಿರೋದು ಜೀವನ ಏನು ಅಂದರೆ ಅಂತ. ಆರೋಗ್ಯ, ಮನಸ್ಸಿನ ಶಾಂತಿ, ಸಂಬಂಧಗಳ ಮೌಲ್ಯ, ಸಂತೋಷದ ಅರ್ಥ ಇವೆಲ್ಲವೂ ಹೆಚ್ಚು ಮುಖ್ಯವಾಗಿ ಕಾಣಲು ಆರಂಭಿಸುತ್ತವೆ. ಆದ್ದರಿಂದ 40 ವರ್ಷದ ನಂತರ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವುದು ಬಹಳ ಮುಖ್ಯ. ಇಂದು ಅಂತಹ 7 ಪ್ರಮುಖ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ನಾವಿವತ್ತು. ಮೊದಲನೇದು, ಆರೋಗ್ಯಕ್ಕೆ ಮೊದಲು ಆದ್ಯತೆ ನೀಡಬೇಕು. ನಾವು ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕಪ್ಪ ಅಂತಂದ್ರೆ ಆರೋಗ್ಯಕ್ಕೆ, ಹೆಲ್ತ್ ಬಗ್ಗೆ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. 40ರ ನಂತರ ಆರೋಗ್ಯವೇ ನಿಜವಾದ ಸಂಪತ್ತು. ಹೌದು ಅಲ್ವಾ? 40 ವಯಸ್ಸಾತು ಅಂದ ತಕ್ಷಣ ನಮಗೆ BP, ಶುಗರು, ಬೇರೆ ಕಾಯಿಲೆಗಳು ಬರುವ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಹೆಚ್ಚು ಆರೋಗ್ಯದ ಕಡೆ ಗಮನವನ್ನ. ಹಣವನ್ನು ಮತ್ತೆ ಸಂಪಾದಿಸಬಹುದು. ಹಣ ಹೋದ್ರೆ ಮತ್ತೆ ನಾವು ಸಂಪಾದಿಸಬಹುದು. ಆದರೆ ಆರೋಗ್ಯ ಹಾಳಾದ್ರೆ ಅದನ್ನು ಮರಳಿ ಕೊಡುವುದು ತುಂಬಾನೇ ಕಷ್ಟ ಅಲ್ವಾ? ಆದ್ದರಿಂದ ಪ್ರತಿದಿನ ಸ್ವಲ್ಪ ನಾವು ಏನು ಮಾಡಬೇಕು ಅಂದರೆ ವ್ಯಾಯಾಮ ಮಾಡಬೇಕು, ನಡೆದಾಡಬೇಕು, ಯೋಗ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಸಾಕಷ್ಟು ನೀರು ಕುಡಿಬೇಕು, ನಾವು ಒಳ್ಳೆಯ ಆಹಾರ ಸೇವನೆ ಮಾಡಬೇಕು. ಯಾವಾಗಲೂ ನೆನ್ಪಿಡಿ, ಆರೋಗ್ಯವೇ ಜೀವನದ ದೊಡ್ಡ ಹೂಡಿಕೆ ಅಂತ. ನೋಡಿ, ನಾನು ಅದಕ್ಕೆ ಇನ್ವೆಸ್ಟ್ ಮಾಡಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಆರೋಗ್ಯಕ್ಕೆ ತುಂಬ ಇನ್ವೆಸ್ಟ್ ಮಾಡಬೇಕಾಗತ್ತೆ ನಾವು ಅಲ್ವಾ. ಎರಡನೇದು, ಎಲ್ಲರನ್ನು ಖುಷಿಪಡಿಸಲು ಪ್ರಯತ್ನಿಸುವುದನ್ನು ಬಿಡಿ. ನಾವು ಅಯ್ಯೋ ನಾನು ಚೆನ್ನಾಗಿರೋದಲ್ಲದೆ ಅವ್ರನ್ನೆಲ್ಲ ಬೇರೆಯವ್ರು ನನಗೆ ಖುಷಿಯಾಗಿರ್ಬೇಕು, ಬೇರೆಯವ್ರ ಸಂತೋಷನೇ ನನ್ನ ಸಂತೋಷ ಮುಖ್ಯ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಅದಲ್ಲ. ಜೀವನದ ಒಂದು ಹಂತದಲ್ಲಿ ನಾವು ಎಲ್ಲರ ಮೆಚ್ಚುಗೆ ಪಡೆಯಲು ಪ್ರಯತ್ನಿಸಿರ್ತೀವಿ. ಅಯ್ಯೋ ನಾನು ಚೆನ್ನಾಗಿ ಎಲ್ಲರನ್ನು ಮೆಚ್ಚುಗೆ ಪಡ್ಕೋಬೇಕು, ನಾನು ತುಂಬ ಗ್ರೇಟ್ ಅಂತ ಅನಿಸ್ಕೋಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇರ್ತೀವಿ. ಆದರೆ 40ರ ನಂತರ ಒಂದು ಸತ್ಯ ನಮಗೆ ಅರ್ಥವಾಗ್ತದೆ. ಏನು ಗೊತ್ತಾ? ನಾವು ಎಷ್ಟೇ ಒಳ್ಳೆಯವರಾಗಿದ್ರೂ ಎಲ್ಲರನ್ನು ಸಂತೋಷಪಡಿಸಲು ಸಾಧ್ಯವಿಲ್ಲ ಅಂತ. ಆದ್ದರಿಂದ ನಿಮ್ಮ ಮನಸ್ಸಿನ ಶಾಂತಿಯನ್ನು ಫಸ್ಟ್ ಕಾಪಾಡಿಕೊಳ್ಳಿ. ಅಗತ್ಯವಿದ್ದಾಗ ಇಲ್ಲ ಎಂದು ಹೇಳಲು ಕಲಿಯಿರಿ. ಏನಾದ್ರೂ ಇದ್ದಾಗ ಇಲ್ಲ ಅಂತ ಹೇಳಲು ನಾವು ಕಲಿಬೇಕು. ಎಲ್ಲ ಇದೆ 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 ಅಂತ ಎಲ್ಲರಿಗೂ ಅವ್ರಿಗೆ ನಾವು ತ್ಯಾಗ ಮಾಡಬಾರ್ದು ಅಲ್ವಾ. ಮೂರನೇದು, ಉತ್ತಮ ಸಂಬಂಧಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು. ಹೌದು, ನಾವು ಎಂಥ ಒಳ್ಳೆ ಸಂಬಂಧಕ್ಕೆ ನಾವು ಹೆಚ್ಚು ಮಹತ್ವವನ್ನು ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ವಯಸ್ಸು ಹೆಚ್ಚಾದಂತೆ ಸ್ನೇಹಿತರ ಸಂಖ್ಯೆ ಮುಖ್ಯವಲ್ಲ. ನಾವು ನಮಗೆ ಫ್ರೆಂಡ್ ಬೇಕು ಅಂತ ತುಂಬಾ ಫ್ರೆಂಡ್ ಮಾಡ್ಕೊಳ್ಳೋದಲ್ಲ. ಒಂದು ಇಂಪಾರ್ಟೆಂಟ್ ಫ್ರೆಂಡ್ಗಳನ್ನು ನಾವು ಸ್ನೇಹಿತರನ್ನ ಮಾಡ್ಕೋಬೇಕು. ಅವರ ಸಂಖ್ಯೆ ನಮಗೆ ಜಾಸ್ತಿ ಮುಖ್ಯವಲ್ಲ ಅಲ್ವಾ. ನಿಮ್ಮ ಜೊತೆಗೆ ನಿಜವಾಗಿ ಇರುವವರು ಮುಖ್ಯ. ನಿಮ್ಮ ಸಂತೋಷದಲ್ಲಿ ಸಂತೋಷ ಪಡುವವರು, ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆ ನಿಲ್ಲುವವರು, ಅವರೇ ನಿಜವಾದ ಸಂಪತ್ತು, ಅವರೇ ನಿಜವಾದ ಸ್ನೇಹಿತರು, ಅವರೇ ನಿಜವಾದವರು ಅಲ್ವಾ. ನಾವು ಯಾರ್ಯಾರನ್ನೋ ಫ್ರೆಂಡ್ ಮಾಡ್ಕೊತೀವಿ. ಕೆಲವರು ಅವರು ನೆಸೆಸಿಟಿ ಇದ್ದಾಗ ನಮ್ಮ ಹತ್ರ ಬರ್ತಾರೆ, ಏನಾದರೂ ಬೆನಿಫಿಟ್ ಇದ್ದಾಗ ಬರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ಅವ್ರನ್ನ ನಾವು ಯಾವಾಗಲೂ ನಂಬ್ಕೋಬಾರ್ದು. ನಾವು ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಫ್ರೆಂಡ್ಶಿಪ್ಪನ್ನು ಮಾಡಬೇಕು. ನಾವು ಅಂತಹ ಸಂಬಂಧವನ್ನು ನೀವು ಕಾಪಾಡಿಕೊಳ್ಳಿ ಅಂತ ಹೇಳ್ಬೋದು. ನಾಲ್ಕನೇದು, ಹಳೆಯ ನೋವುಗಳನ್ನು ಬಿಡಲು ಕಲಿಯಿರಿ. ನೋಡ್ರಿ, ಹಳೆಯ ನೋವುಗಳನ್ನು ತುಂಬಾನೇ ಇಟ್ಕೊಂಡಿರ್ತೀವಿ ನಮ್ಮ ಮೈಂಡಲ್ಲಿ. ಅವಾಗಿನ ನೋವು, ಅವಾಗಿನ ಹವಾಮಾನಗಳು, ಅವಾಗ ಕಷ್ಟ ಅನುಭವಿಸಿದ ಕಷ್ಟಗಳು, ಇವುಗಳನ್ನೆಲ್ಲ ನಾವು ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀವಿ. ಅವುಗಳನ್ನ ಬಿಟ್ಟು ಬಿಡಬೇಕು. ಕೆಲವರು ಜನರು ವರ್ಷಗಳ ಹಿಂದಿನ ನೋವುಗಳನ್ನೇ ಇಂದಿಗೂ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಯಾರೋ ಹೇಳಿದ ಮಾತು, ಒಡೆದು ಹೋದ ಸಂಬಂಧ, ಕಳೆದು ಹೋದ ಅವಕಾಶ. ಆದರೆ ಹಳೆಯದನ್ನೇ ಹಿಡಿದುಕೊಂಡು ಹೊಸ ಸಂತೋಷಕ್ಕೆ ಜಾಗನೇ ಇರುವುದಿಲ್ಲ ಅಲ್ವಾ.
ಹಳೆಯದನ್ನು ನಮ್ಮ ಮನಸ್ಸಿನಲ್ಲಿ ನಮ್ಮ ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ಹೊಸದಕ್ಕೆ ಎಲ್ಲಿ ಜಾಗ ಇರುತ್ತೆ. ಅದಕ್ಕೆ ಅವುಗಳನ್ನು ಹಳೆಯ ನೋವುಗಳನ್ನು ಹಳೆಯದನ್ನು ಎಲ್ಲ ಬಿಟ್ಬಿಡ್ಬೇಕು. ಫಸ್ಟ್ ಹೊಸದನ್ನು ಕಲಿಯಿರಿ, ಕ್ಷಮಿಸಿ, ಮುಂದೆ ಸಾಕ್ತಾನೆ ಇರಬೇಕು ನಾವು ಅಲ್ವಾ. 5ನೇದು ಸ್ವಂತ ಸಂತೋಷಕ್ಕೆ ಸಮಯ ಕೊಡಿ. ನಮ್ಮ ಪರ್ಸನಲ್ ಅದಕ್ಕೆ ನಾವು ತುಂಬಾನೇ ಟೈಮ್ ಕೊಡಬೇಕಾಗುತ್ತದೆ. ಜೀವನದ ಬಹುಭಾಗವನ್ನು ನಾವು ಕುಟುಂಬಕ್ಕಾಗಿ ಕಳಿತೀವಿ ನೋಡಿ. ನಾವು ಮಕ್ಕಳಿಗಾಗಿ, ಪತಿ ಪತ್ನಿಯರಿಗಾಗಿ, ಕುಟುಂಬಕ್ಕಾಗಿ ಎಲ್ಲ ನಾವು ಅವ್ರಿಗೆ ಬಹುಪಾಲು ಸಮಯವನ್ನು ಅವ್ರಿಗೆ ಕಳೀತಾ ಇರ್ತೀವಿ. ಆದರೆ 40ರ ನಂತರ ಸ್ವಲ್ಪ ಸಮಯ ನಮಗಾಗಿ ಇರಬೇಕು ಅಲ್ವಾ. ನಿಮಗೆ ಇಷ್ಟವಾದ ಕೆಲಸ ಮಾಡಿ, ಪುಸ್ತಕ ಓದಿ, ಪ್ರಯಾಣ ಮಾಡ್ರಿ, ಟೂರ್ ಮಾಡ್ರಿ, ಹೊಸ ಕೌಶಲ್ಯವನ್ನು ಕಲಿಯಿರಿ, ಜೀವನವನ್ನು ಆನಂದಿಸಿ ಅಲ್ವಾ. 6ನೇದು ಮೌನದ ಜೊತೆ ಸ್ನೇಹ ಬೆಳೆಸಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಯಾವಾಗಲೂ ಮೌನವಾಗಿರಬೇಕು. ಮೌನವಾಗಿದ್ರೆ ಏನಾದರೂ ನಾವು ಸಾಧನೆ ಮಾಡ್ಬೋದು. ಮೌನವು ಮನಸ್ಸಿಗೆ ಒಂದು ಔಷಧಿ ಇದ್ದಂತೆ. ನಮಗೊಂದು ಕಾಯಿಲೆಗೆ ಹೇಗೆ ಔಷಧಿಯನ್ನು ನಾವು ತಗೋತೀವಿ, ಅದೇ ಮೌನವಾಗಿದ್ದರೆ ನಮ್ಮ ಮನಸ್ಸಿಗೆ ಒಂದು ಔಷಧಿ ಅದು. ಪ್ರತಿದಿನ ಸ್ವಲ್ಪ ಸಮಯ ಒಂಟಿಯಾಗಿ ಕುಳಿತುಕೊಳ್ಳಿ. ನೀವು ಒಂಟಿಯಾಗಿ ಲೋನ್ಲಿಯಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ಅಥವಾ ಕೇವಲ ನಿಮ್ಮ ಆಲೋಚನೆಗಳನ್ನು ಗಮನಿಸಿ. ಏನು ಯೋಚನೆ ಮಾಡ್ತಾ ಇದ್ದೀನಿ ನಾನು ಅಂತ ನಿಮ್ಮನ್ನೇ ನೀವು ಗಮನಿಸ್ತಾ ಇರಬೇಕು. ಮೌನದಲ್ಲಿ ಮನಸ್ಸಿಗೆ ಉತ್ತರಗಳು ಸಿಗ್ತಾ ಇರ್ತವೆ. ನೀವೇನಾದ್ರೂ ಒಂದು ಕ್ವಶನ್ ಹಾಕೊಂಡಿದ್ರೆ ಮೌನದಲ್ಲೇ ಕೇಳ್ಕೊಳ್ಳಿ, ಅಲ್ಲಿ ಉತ್ತರ ನಿಮಗೆ ಖಂಡಿತವಾಗಿ ಸಿಕ್ಕೇ ಬಿಡುತ್ತೆ. 7ನೇದು ಹೋಲಿಕೆ ಮಾಡುವುದನ್ನು ನಿಲ್ಲಿಸಿ. ನಾನು ತುಂಬಾ ಸಾರಿ ಹೇಳಿದ್ದೀನಿ ಇದನ್ನು ಆಲ್ರೆಡಿ. ಇಂದಿನ ಜಗತ್ತಿನಲ್ಲಿ ಬಹಳ ಜನರು ದುಃಖಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಹೋಲಿಕೆ, ಕಂಪ್ಯಾರಿಸಮ್. ಅವ್ರ ಮನೆ ದೊಡ್ಡದಿದೆ, ಅವ್ರ ಜೀವನ ತುಂಬಾ ಚೆನ್ನಾಗಿದೆ, ಅವ್ರು ನನಗಿಂತ ಯಶಸ್ವಿಯಾಗಿದ್ದಾರೆ, ಹೀಗೆ ಯೋಚಿಸುತ್ತಾ ನಮ್ಮ ಸಂತೋಷವನ್ನು ಕಳೆದುಕೊಳ್ತೇವೆ. ನಿಮ್ಮ ಜೀವನದ ಪ್ರಯಾಣ ನಿಮ್ಮದೇ, ನಿಮ್ಮ ಬೆಳವಣಿಗೆ ನಿಮ್ಮದೇ, ನಿಮ್ಮ ಸಂತೋಷವೂ ನಿಮ್ಮದೇ, ಎಲ್ಲ ನಿಮ್ಮದೇ ಇರುತ್ತೆ. ಬೇರೆಯವ್ರ ಬಗ್ಗೆ ಆಗಲಿ, ಬೇರೆಯವ್ರ ಹೋಲಿಕೆ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ ಅಲ್ವಾ. ಹೀಗೆ ಒಂದು ಕತೆ ಹೇಳ್ತೀನಿ. ಸಮಸ್ಯೆಗಳು ಯಾವ ರೀತಿಯಾಗಿರ್ತವೆ ಅಂತ. ಒಬ್ಬ 40 ವಯಸ್ಸಾದ ನಂತರ ಒಬ್ಬ ವ್ಯಕ್ತಿ ಒಬ್ಬ ಜ್ಞಾನಿ ಹತ್ರ ಹೋಗ್ತಾನೆ. ಹೋಗಿ, ನನ್ನ ಹತ್ರ ಎಲ್ಲ ಇದೆ, ದುಡ್ಡು ಇದೆ, ಎಲ್ಲ ಇದೆ, ಆದರೆ ನನಗೆ ಮನಸ್ಸಿಗೆ ಸ್ವಲ್ಪವೂ ನೆಮ್ಮದಿ ಇಲ್ಲ, ಏನು ಮಾಡಲಿ ಗುರುಗಳೇ ಅಂತ ಕೇಳ್ತಾನೆ. ಆಗ ಗುರುಗಳು, ಹೌದಾ, 1 ಕಪ್ ನೀರನ್ನು ಕೊಡ್ತಾರೆ, ಅದಕ್ಕೆ 1 ಚಮಚ ಉಪ್ಪನ್ನು ಹಾಕ್ತಾರೆ, ಆಗ ಇದನ್ನು ಕುಡಿ ಅಂತ ಹೇಳ್ತಾರೆ. ಆಗ ಅವನು ಅದನ್ನು ಕುಡಿದಾಗ ಅಯ್ಯೋ ತುಂಬಾ ಉಪ್ಪಾಗಿದೆ ಅಂತ ಹೇಳ್ತಾನೆ. ಆಗ ಅವನು ಒಂದು ಚಮಚ ಉಪ್ಪನ್ನು ಹೋಗಿ ಒಂದು ಕೆರೆಗೆ ಹಾಕು ಅಂತ ಮತ್ತೆ ಕೊಡ್ತಾರೆ. ಅವನು ಕೆರೆಗೆ ಹಾಕಿ ಬರ್ತಾನೆ. ಆಗ ಕೆರೆ ನೀರನ್ನು ಕುಡಿ ಅಂತ ಹೇಳ್ತಾರೆ. ಆವಾಗ ಅವನು ಕುಡಿತಾನೆ. ಇಲ್ಲ, ಚೆನ್ನಾಗಿದೆ ನೀರು, ಏನು ಇಲ್ಲ, ಉಪ್ಪಿಲ್ಲ ಅಂತ ಹೇಳ್ತಾನೆ. ಆವಾಗ ಆ ಜ್ಞಾನಿ ಹೇಳ್ತಾರ ಗುರುಗಳು, ಸಮಸ್ಯೆಗಳು ಉಪ್ಪಿನಂತಿವೆ, ಜೀವನ ನೀರಿನಂತಿದೆ, ಮನಸ್ಸನ್ನು ವಿಶಾಲವಾಗಿಸಿಕೊಳ್ಳಿ, ಆಗ ಸಮಸ್ಯೆಗಳು ಚಿಕ್ಕದಾಗಿ ಕಾಣ್ತವೆ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಸ್ನೇಹಿತರೆ, 40 ವರ್ಷ ಜೀವನದ ಅಂತ್ಯವಲ್ಲ, ಅದು ಇನ್ನಷ್ಟು ಬುದ್ಧಿವಂತಿಕೆಯಿಂದ ಬದುಕುವ ಆರಂಭ ಅಂತ ಕೂಡ ಹೇಳ್ಬೋದು. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಸಂಬಂಧಗಳಿಗೆ ಬೆಲೆ ಕೊಡಿ, ಮನಸ್ಸಿನ ಶಾಂತಿಯನ್ನು ಉಳಿಸಿಕೊಳ್ಳಿ, ಹಳೆಯದನ್ನು ಬಿಟ್ಟುಬಿಡಿ, ಇಂದಿನ ಕ್ಷಣವನ್ನು ಆನಂದಿಸಿ. ಆಗ 40ರ ನಂತರ ಇನ್ನಷ್ಟು ಜೀವನ ಸುಂದರವಾಗುತ್ತದೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 40ರ ವಯಸ್ಸಾದ ನಂತರ ಹೇಗೆ ನಾವು ಬದಲಾವಣೆ ಆಗಬೇಕು ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ. ನಿಮಗಿದು ಟಚ್ ಆಗಿದೆ ಅಂತ ತಿಳ್ಕೊಳ್ತೀನಿ ವೀಕ್ಷಕರೇ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.